ಆರ್ ಸಿ ಬಿಯ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಬಾಸ್ ಡಿ ಕೆ. ಆರ್ ಸಿ ಬಿಯ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಬಾಸ್ ಡಿ ಕೆ. ಆದರೆ ನಮ್ಮ ಆರ್ ಸಿ ಬಿಯ ಬೌಲರ್ಗಳಿದ್ದಾರಲ್ಲ ಇವರು ಬಿಡಿ, ಯಾಕೆ ಯಾವ ಸೋತಾದ್ರೂ ಎನಿ ಡೇ ನಾವು ಆರ್ ಸಿ ಬಿ ಅಂತ ಹೇಳ್ತಾ ಇದ್ವಿ. ಬಟ್ ಈ ಸಲ ಆಡ್ತಿರೋ ಆಟ ಇದೆಯಲ್ಲ, ಇದು ಅಸಹ್ಯ ಹೇಸಿಗೆ. ಅದಕ್ಕೆ ಅಷ್ಟು ಬೇಜಾರಾಗ್ಬಿಟ್ಟಿದೆ. ಆ ಬೌಲರ್ಗಳನ್ನು ಏನಕ್ಕೆ ತಗೊಂಡವ್ರೆ? ಅವ್ರ ಕೆಲಸ ಏನು? 287 ರನ್ನ 20 ಓವರಲ್ಲಿ. ಆಟ ನೋಡ್ತಾ ಇರಬೇಕಾದ್ರೆ ನನಗನ್ಸಿದ್ದೇನು ಗೊತ್ತಾ, ಇಂಪ್ಯಾಕ್ಟ್ ಪ್ಲೇಯರ್ಸ್ ಬರ್ತಿದ್ರಲ್ಲ, ಹಾಗೆ ಇಂಪ್ಯಾಕ್ಟ್ ಅಂಪೈರ್ಸ್ ಬರಬೇಕಿತ್ತು ಅಂತ. ಸ್ಟೇಡಿಯಮ್ಮಿಂದ ಹೊರಗಡೆ ಬರಬೇಕಾದ್ರೆ ಎಲ್ಲರೂ ಕುತ್ತಿಗೆಗೆ ಇದು ಬರುತ್ತಲ್ಲ, ಅದೇನೋ ಬ್ಯಾಂಡ್ ಹಾಕತ್ತಾರಲ್ಲ ಹಿಂಗೆ, ಅದನ್ನು ಹಾಕೊಂಡು ಬರ್ಬೇಕು. ಹಂಗೆ ಯಾಕೆ ಹೇಳಿ, ಒಂದ್ಸಲಿ ಹೊಡೆದ್ರೆ ಹಿಂಗೆ, ಇನ್ನೊಂದು ಸಿಕ್ಸು ಹಿಂಗೆ, ಇನ್ನೊಂದು ಸಿಕ್ಸು ಹಿಂಗೆ ಹೊಡ್ತಾ ಅಷ್ಟೇ ಸ್ಟೇಡಿಯಂ ಸುತ್ತ. ಸೂರ್ಯವಂಶ ಥರ ತಗೋ 2 ಪಾಯಿಂಟ್ಸ್ ಬೇಕಾ? ನಮ್ಮ ಆರ್ ಸಿ ಬಿ ಮೇಲೆ ಆಡಿ. ನೀವು ಹೈಯೆಸ್ಟ್ ಸ್ಕೋರ್ ಮಾಡಬೇಕಾ? ನಮ್ಮ ಆರ್ ಸಿ ಬಿ ಮೇಲೆ ಆಡಿ. ಯಾರಿಗಾದ್ರು ದೆವ್ವ ಬಂದುಬಿಟ್ರೆ ಹೋಗಿ ಬೇವಿನ ಸೊಪ್ಪಲ್ಲಿ ಹೊಡೆದು ಬಿಡಿಸ್ತಾರಲ್ಲ, ಹಂಗೆ ಹೊಡಿ ಹೊಡೆಸ್ಕೊ, ಹೊಡಿ ಹೊಡೆಸ್ಕೊ, ಬಾ ಬಾ ಬಾ. ಮ್ಯಾಚ್ ಇನ್ನೂ ಮುಗಿತಾ ಇರಲ್ಲ, ಇನ್ನೊಂದು 6 ಹೊಡಿತಾ ಇರ್ತಾನೆ, ಅವನು 4 ಹೊಡಿತಾ ಇರ್ತಾನೆ. ಅಷ್ಟೊತ್ತಿಗೆ ಫೋನ್ಗಳು ಸ್ಟಾರ್ಟ್. ಮುಂಬೈ ಫ್ಯಾನ್ಸ್, ಚೆನ್ನೈ ಫ್ಯಾನ್ಸ್, ಎತ್ತ ಮಗ ಮಾತಾಡಬೇಕು ಅಂತ. ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿ ಟೀಮ್ನ ಆರಾಧಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಇಷ್ಟೊಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅನ್ನುವ ಕಾರಣಕ್ಕೆ ಈ ಥರ ಅವಮಾನ ಮಾಡಬಾರ್ದು, ಈ ಥರ ಹೀನಾಮಾನ ಅವಮಾನ ಮಾಡಬಾರ್ದು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ನಿನ್ನೇನು ಒಂದು ಮ್ಯಾಚ್ ಆಯಿತು, ಆರ್ ಸಿ ಬಿ ವರ್ಸಸ್ SRH. ಏನು ಮ್ಯಾಚ್ ರೀ, ಬಾ 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 ಬಾ. ಆಟ ನೋಡ್ತಾ ಇರಬೇಕಾದ್ರೆ ನನಗನ್ಸಿದ್ದೇನು ಗೊತ್ತಾ, ಇಂಪ್ಯಾಕ್ಟ್ ಪ್ಲೇಯರ್ಸ್ ಬರ್ತಿದ್ರಲ್ಲ, ಹಾಗೆ ಇಂಪ್ಯಾಕ್ಟ್ ಅಂಪೈರ್ಸ್ ಬರಬೇಕಿತ್ತು ಅಂತ. ಪಾಪ ರೀ, ಎಷ್ಟಂತ ಕೈ ಎತ್ತೋದು, ಎಷ್ಟಂತ 4 ತೋರಿಸೋದು, ಎಷ್ಟಂತ 6 ತೋರಿಸೋದು, ಎಷ್ಟಂತ ವೈಡ್ ತೋರಿಸೋದು. ನೆನ್ನೆ ಕೆಲವರು ನಾನು ರಾತ್ರಿ ಪೋಸ್ಟ್ ಹಾಕ್ತಾ ಕೆಳಗಡೆ ಹೇಳ್ತಿದ್ರು, ಆದರೂ ಇವತ್ತು ಆರ್ ಸಿ ಬಿ ಬ್ಯಾಟಿಂಗ್ ಬೆಂಕಿ. ಹೌದು, ಎರಡನೇ ಮಾತೇ ಇಲ್ಲ. ಆರ್ ಸಿ ಬಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು ನೆನ್ನೆ, ನೋ ಡೌಟ್. ಆದರೆ ಆ ಬೌಲರ್ಗಳನ್ನು ಏನಕ್ಕೆ ತಗೊಂಡವ್ರೆ? ಅವ್ರ ಕೆಲಸ ಏನು? 287 ರನ್ನ 20 ಓವರಲ್ಲಿ. ಈ SRH ಅವರು ಈ ಹಿಂದೆ ಆರ್ ಸಿ ಬಿ ಹೆಸರಲ್ಲಿದ್ದ ರೆಕಾರ್ಡನ್ನು ಮುಂಬೈ ಮೇಲೆ ಹೊಡೆದು ಮುಗಿಸ್ಬಿಟ್ರು. ಅಲ್ಲಿಗೆ ನಾವು ಹೋದ್ವಿ. ಆಮೇಲೆ ಸಾಲದು ಅಂತ ಹೇಳಿ ನೆನ್ನೆ ಬೆಂಗಳೂರು ಮೇಲೇ ಅಟ್ಟಾಡ್ಸ್ಕೊಂಡು ಹೊಡಿಯೋದು ಅಂತಾರಲ್ಲ, ಅಂದರೆ ಲಿಟ್ರಲಿ ಸ್ಟೇಡಿಯಮ್ಮಿಂದ ಹೊರಗಡೆ ಬರಬೇಕಾದ್ರೆ ಎಲ್ಲರೂ ಕುತ್ತಿಗೆಗೆ ಇದು ಬರುತ್ತಲ್ಲ, ಅದೇನೋ ಬ್ಯಾಂಡ್ ಹಾಕತ್ತಾರಲ್ಲ ಹಿಂಗೆ, ಅದನ್ನು ಹಾಕೊಂಡು ಬರ್ಬೇಕು. ಹಂಗೆ ಯಾಕೆ ಹೇಳಿ, ಒಂದ್ಸಲಿ ಹೊಡೆದ್ರೆ ಹಿಂಗೆ, ಇನ್ನೊಂದು ಸಿಕ್ಸು ಹಿಂಗೆ, ಇನ್ನೊಂದು ಸಿಕ್ಸು ಹಿಂಗೆ ಹೊಡ್ತಾ ಅಷ್ಟೇ ಸ್ಟೇಡಿಯಂ ಸುತ್ತ. ಹೊಡಿ 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 ಹೊಡಿ. ಬೆಳಗ್ಗೆ ವಿಕಿಪೀಡಿಯಾದು ವಿಡಿಯೋ ನೋಡ್ತಾ ಇದ್ದೆ, ಸೂರ್ಯವಂಶ ಥರ. ತಗೋ 2 ಪಾಯಿಂಟ್ಸ್ ಬೇಕಾ? ನಮ್ಮ ಆರ್ ಸಿ ಬಿ ಮೇಲೆ ಆಡಿ. ನೀವು ಹೈಯೆಸ್ಟ್ ಸ್ಕೋರ್ ಮಾಡಬೇಕಾ? ನಮ್ಮ ಆರ್ ಸಿ ಬಿ ಮೇಲೆ ಆಡಿ. ನೀವು ಬರೋ ರೆಕಾರ್ಡೆಲ್ಲ ನಿಮ್ಮ ಹೆಸರಲ್ಲಿ ಬರ್ಕೋಬೇಕಾ? ನಮ್ಮ ಆರ್ ಸಿ ಬಿ ಮೇಲೆ ಮ್ಯಾಚ್ ಆಡಿ. ನೀವು ಕಪ್ ಗೆಲ್ಲಬೇಕಾ? ನಮ್ಮ ಆರ್ ಸಿ ಬಿ ಮೇಲೆ ಮ್ಯಾಚ್ ಆಡಿ. ಕ್ರಿಕೆಟ್ನ ಇತಿಹಾಸದಲ್ಲೇ ಯಾರೂ ಮಾಡದ ದಾಖಲೆಯನ್ನು ನೀವು ಮಾಡಬೇಕಾ? ನಮ್ಮ ಆರ್ ಸಿ ಬಿ ಬೌಲರ್ಗಳನ್ನು ನೀವು ಫೇಸ್ ಮಾಡಿ. ಅಬಾ ಬಾ ಬಾ ಬಾ. ಪವರ್ ಪ್ಲೇಲಿ ವಿಕೆಟ್ ತೆಗಿಯೋದು ಹೋಗ್ಲಪ್ಪ, ಅಯ್ಯೋ ದೇವ್ರೆ, ಆ ಬಾಲ್ನ ಅಟ್ಲೀಸ್ಟ್ ಹಿಡಿದು ಏನೋ ಒಂದು ತಡ್ಕಾಡೋ ಅಷ್ಟು ಆಗ್ತಾ ಇಲ್ವಲ್ಲ ನಿಮ್ಮ ಕೈಲಿ. ಹೇಳಿದ್ರೆ ಹೇಳ್ತಾರೆ ಆರ್ ಸಿ ಬಿ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ. ಅಪ್ಪ ಸ್ವಾಮಿ, ನಾನು ಹಾರ್ಡ್ ಕೋರ್ ಆರ್ ಸಿ ಬಿ ಫ್ಯಾನ್. ಯಾವ ರೇಂಜಲ್ಲಿ ಅಂತಂದರೆ, ಮುಂಬೈ ಫ್ಯಾನ್ಸು ಚೆನ್ನೈ ಫ್ಯಾನ್ಸ್ನೆಲ್ಲ ರೋಸ್ಟ್ ಮಾಡಿ ಬಿಸಾಕ್ತಿದ್ದೆ ನಾನು, ರೋಸ್ಟ್ ಮಾಡಿ ಬಿಸಾಕ್ತಿದ್ದೆ. ಇವತ್ತು ಅವ್ರು ನಂಗೆ ತುಂಬ ಟ್ರೈ ಮಾಡ್ತಾರೆ, ಫೋನ್ ಮಾಡಿ ಮೆಸೇಜ್ ಮಾಡಿ ನನಗೆ ಟಾರ್ಚರ್ ಮಾಡಬೇಕು ಅಂತಂದರೆ ನಾನು ಫೋನೇ ಎತ್ತಲ್ಲ ಅಂಥವ್ರದ್ದೀಗ. ಇಲ್ಲ, ನನಗೂ ಬೇಜಾನ್ ರೋಸ್ಟ್ ಮಾಡ್ತಾರೆ ಎತ್ತಿದ್ರೆ. ಇನ್ಫ್ಯಾಕ್ಟ್ ಅಂಥವ್ರನ್ನೆಲ್ಲ ವೀಡಿಯೋ ಎಲ್ಲ ಮಾಡ್ಬಿಟ್ಟು ನಾನು ಹಾಕ್ಬಿಡ್ತಾ ಇದ್ದೆ, ಟ್ರಾಲ್ ಮಾಡಿ. ಇನ್ನು ಬೆಂಗಳೂರು ಗೆದ್ದಾಗ ಅಷ್ಟು ಸಂಭ್ರಮಿಸ್ತಾ ಇದ್ದೆ, ಅಷ್ಟು ಖುಷಿ ಪಡ್ತಾ ಇದ್ದೆ. ಯಾವ ಸೋತಾದ್ರೂ ಎನಿ ಡೇ ನಾವು ಆರ್ ಸಿ ಬಿ ಅಂತ ಹೇಳ್ತಾ ಇದ್ವಿ. ಬಟ್ ಈ ಸಲ ಆಡ್ತಿರೋ ಆಟ ಇದೆಯಲ್ಲ, ಇದು ಅಸಹ್ಯ ಹೇಸಿಗೆ. ಅದಕ್ಕೆ ಅಷ್ಟು ಬೇಜಾರಾಗ್ಬಿಟ್ಟಿದೆ. ಏನು ಒಂದು ಇತಿಮಿತಿ ಬೇಡವಾ ಹೊಡೆಸ್ಕೊಳ್ಳೋಕ್ಕೆ? ಬಂದವರೆಲ್ಲ ಹೊಡೆಸ್ಕೊಳ್ಳೋದೆ. ಸಿರಾಜು ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಅದು ಎಲ್ಲಿಂದ ಬರುತ್ತೋ ತಾಕತ್ತು, ಅಯ್ಯೋ ದೇವ, ಬಾಲ್ ಹಿಂಗೆಲ್ಲ ಸ್ವಿಂಗ್ ಆಗುತ್ತೆ ಸಿರಾಜ್ದು. ಇಲ್ಲಿ ಹಿಂಗೋಗುತ್ತೆ. ನೆನ್ನೆ ಅದು ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ, 14-15ನೇ ಓವರಲ್ಲಿ ಟೋಟಲ್ ಒಂದು 46-48 ಬಾಲ್ ಏನೋ ಪೇಸರ್ಸ್ ಮಾಡಿದ್ದಾರೆ. ಅದರಲ್ಲಿ ವಿಕೆಟಿಗೆ ಬಿದ್ದಿರೋದು ವಿಕೆಟ್ ಬಿದ್ದಿರೋದು ಅಂದರೆ ವಿಕೆಟ್ ಕಡೆಗೆ ಹೋಗ್ತಾ ಇರೋದು 3 ಬಾಲ್ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ವಿಕೆಟಿಂದ ಆಚೆಗೆ ಹೋಗಿರೋದು.
ಅಂದರೆ ಏನೋ ಒಂಥರ ಪ್ರಾಕ್ಟೀಸ್ ಮಾಡ್ದಂಗೆ ಮಾಡ್ತಾಯಿದ್ರು ಅವ್ರು ಬೆಂಗಳೂರು ಮೇಲೆ SRH ಅವರು. ನಾನು ಟ್ರಾವಿಸ್ ಹೆಡ್ ಅಲ್ಲ, ಅವನು RCBಯ ಹೆಡ್ಡೆಕ್ಕು. ಅದು ಎಲ್ಲಿಂದ ಬಂದ್ಬಿಡುತ್ತೋ ಕೆಲವ್ರಿಗೆ ತಾಕತ್ತು. ಆ ಸೂರ್ಯಕುಮಾರ್ ಯಾದವ್ರಿಗೆ ಮುಂಬೈ ಟೀಮು, RCB ಟೀಮ್ ಅಂದ್ಬಿಟ್ರೆ ಮೈಮೇಲೆ ದೆವ್ವ ಬಂದ್ಬಿಡುತ್ತೆ. ಒಡಿ 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 ಟ್ರಾವಿಸ್ ಹೆಡ್ಡು. RCBನ ನಾನು ಹೊಡಿ 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 ಹೊಡಿ. ಎಷ್ಟಂತ ಗುರು ಆ ಪಾಪ ನಮ್ಮ DK ಆಡೋದು, ದಿನೇಶ್ ಕಾರ್ತಿಕ್ ಎಷ್ಟಂತ ಒಬ್ಬನೇ ಮನುಷ್ಯ ಪಾಪ. ನಿನ್ನೆನೂ 35 ಬಾಲಿಗೆ 83 ರನ್ ಹೊಡೆದ ಮನುಷ್ಯ. ಅದೇ ಹೇಳ್ತಾ ಇದ್ದೆ ನಾನು. RCBಯ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಬಾಸ್ DK, RCBಯ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಬಾಸ್ DK. ಆದರೆ ನಮ್ಮ RCBಯ ಬೌಲರ್ಗಳಿದ್ದಾರಲ್ಲ ಇವರು ಬಿಡಿ ಯಾಕೆ ಅಂದರೆ ನನಗೇನು ಅಂತ ನಿನ್ನೆ ಇನ್ಫ್ಯಾಕ್ಟು ಮ್ಯಾಚಿಗೆ ಹೋಗಬೇಕಿತ್ತು ನಾನು. ಬಟ್ ನನಗೊಂದು ಪಲ್ಸ್ ನೆನ್ನೆನೇ ಹೊಡಿತಾ ಇತ್ತು. ಸಂಜೆನೇ ಹೇಳ್ತಾ ಇದ್ದೆ ನಾನು, ಇಲ್ಲ ಇವತ್ತು ಎಡವಟ್ ಮಾಡ್ಕೋತಾರೆ. ಇವತ್ತು ನನ್ನ ಬಾಯಲ್ಲಿ ಬಂದಿತ್ತು, ಇವತ್ತು SRH ಅವರು ಅವ್ರದ್ದೇ ರೆಕಾರ್ಡ್ನ ಇವತ್ತು ಅವರು ಬ್ರೇಕ್ ಮಾಡ್ತಾರೆ ಅಂತಲೂ ಹೇಳಿದ್ದೆ ನಾನು ನಮ್ಮ ಹುಡುಗರ ಹತ್ರ. ಚಾನ್ಸೇ ಇಲ್ಲ ಅಂತ. ಇನ್ಫ್ಯಾಕ್ಟ್ 14-15ನೇ ಓವರಲ್ಲಿ ಫೋನ್ ಮಾಡಿ ನನ್ನ ಫ್ರೆಂಡ್ ಸಂದೀಪ್ ಹೇಳ್ದೆ ನನಗೆ, ಚಾನ್ಸೇ ಇಲ್ಲ ಮಗ, ನೋಡ್ಬೇಕಾದ್ರೆ ಹೊಡೆಯಲ್ಲ ಅವರು 277 ಎಷ್ಟೆಷ್ಟು ಇಡಲಿ ಅಂತ. ಇರಲಿ ಪರ್ಲಿ ಬೇಡ ಮಗ, ಬೇಕಾದ್ರೆ ನೋಡು ಅವ್ರು ಬ್ರೇಕ್ ಮಾಡ್ತಾರೆ ಅಂತ. ಹೊಡೆದ್ರು 287. ಏನ್ರಿ ಹಂಗೆ ಅಂದರೆ ಏನೋ ಚಳಿ ಜ್ವರ ಬಿಡಿಸೋದು ಅಂತಾರಲ್ಲ, ಯಾರಿಗಾದ್ರು ದೆವ್ವ ಬಂದುಬಿಟ್ರೆ ಹೋಗಿ ಬೇವಿನ ಸೊಪ್ಪಲ್ಲಿ ಹೊಡೆದು ಬಿಡಿಸ್ತಾರಲ್ಲ, ಹಂಗೆ ಹೊಡಿಸ್ಕೊ ಬಾ ಬಾ ಬಾ. ಮುಟ್ಟಿದ್ದೆಲ್ಲ 6, ಮುಟ್ಟಿದ್ದೆಲ್ಲ 4. ಏನು ಸೂರಿಮಾಳೆ. ನೆಕ್ಸ್ಟ್ ಈಗ ಅಂಪೈರ್ಗಳು ಹೇಳ್ತಾರೆ, RCB ಟೀಮ್ ಇದ್ದಾಗ ನಮ್ಗೆ ಕಳಿಸ್ಬೇಡ್ರಪ್ಪ, ನಾವು ಅಂಪೈರಿಂಗಿಗೆ ನಮ್ಗೆ ಹಿಂಗೆ ಕೈ ಎತ್ತಿ ಸಾಕಾಗ್ಬಿಡ್ದು. ಒಳ್ಳೆ ಈ ಸ್ಯಾಟರ್ಡೆ PT ಸ್ಕೂಲಲ್ಲಿ ಇದ್ದಂಗೆ ಇರುತ್ತೆ ನಮಗೆ. ಹಂಗೆ ಬರೀ ತಿಳಿಸಿ ಹಿಂಗೆ PT ಮೇಸ್ಟ್ರು ಮಾಡ್ದಂಗೆ ಮಾಡ್ಬೇಕು ಅವ್ರ ಕೆಲಸ ಅಲ್ಲಿ. ಯಾವುದ್ರಿ ಕರ್ಮ ಇದು? ಹೊಟ್ಟೆವ್ರಿ ಅಲ್ವೇನ್ರಿ? ನಮಗೂ ಹಾಕಬೇಕು ಅಂತ ಆಸೆ. ನಮ್ಮ RCB ನಮ್ಮ ಹೆಮ್ಮೆ. ಏನು ಸಖತ್ತಾಗಿ ಆಡಿದ್ರು, ಇವ್ರು ಸೂಪರ್, ಅದು ಸೂಪರ್. ನನಗೆ ಆಡಬೇಕಾದ್ರೆ ವಿರಾಟ್ ಕೊಹ್ಲಿ ಮುಖ ನೋಡಿದ್ರೆ ಬೇಜಾರಾಗ್ತಾಯಿತ್ತು. ಆ ಮನುಷ್ಯಂಗಿರೋ ಡೆಡಿಕೇಶನು, ಆ ಮನುಷ್ಯ ಹಾಕೋ ಎಫರ್ಟು, ಏನೋ ಒದ್ದಾಡ್ತಾರೆ ಆ ಮನುಷ್ಯ. ನನಗೆ ಅರ್ಥ ಆಗ್ತಿಲ್ಲ ಈ ಫಾರಿನ್ ಪ್ಲೇಯರ್ಸ್ನೆಲ್ಲ ಕರ್ಕೊಂಬಂದವ್ರು ಏನು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತ. ನೆನ್ನೆ ಡ್ಯೂಪ್ಲೆಸಿಸ್ ಯಾವತ್ತು ಇಲ್ದಿದ್ದು, ನೆನ್ನೆ ಒಂದೇನೋ ಅದ್ಭುತ, ಒಂದಿಷ್ಟು ಹೊಡೆತಗಳು, ಅದು ಸೆಂಟ್ರಲ್ ಆಮೇಲೆ ಬಂದವರೆಲ್ಲ ಅಯ್ಯೋ ದೇವರೇ, ಅವ್ರೇನು ಕ್ರಿಕೆಟ್ ಪ್ಲೇಯರ್ಸಾ, ಖೋಖೋ ಪ್ಲೇಯರ್ಸಾ, ಕಬಡ್ಡಿ ಪ್ಲೇಯರ್ಸ್, ನಂಗೆ ಅರ್ಥನೇ ಆಗಲ್ಲ. ಅವರು ತಿಣ್ಕಾಡ್ತಾರೆ. ಆದರೂ ಬ್ಯಾಟಿಂಗ್ ವಿಚಾರದಲ್ಲಿ ನೆನ್ನೆ ಸಮಾಧಾನ. ಅಪ್ಪ, ಚೇಸಿಂಗಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದವ್ರು ನಾವೇ ಅಂತ ಇದೆ, ಹೊಡೆಸ್ಕೊಂಡವರು ನಾವೇ. ಬಟ್ ನೆನ್ನೆ ಅದೊಂದು ರೆಕಾರ್ಡು, ಚೇಸಿಂಗಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದವ್ರು RCB, ಅದೊಂದು ಹೊಸ ರೆಕಾರ್ಡು. ಹೈಯೆಸ್ಟ್ ಹೊಡೆಸ್ಕೊಂಡವ್ರು ಯಾರು? ಅದು ನಾವೇ. ಸಮಾಧಾನ ಮಾಡ್ಕೊಳಕ್ಕೆ ನಮಗೆ ನಾವು. ಏನೋ ಅಪ್ಪ ಮ್ಯಾನೇಜ್ಮೆಂಟು ಅಂತಿದ್ರೆ ಯಾವ ಮ್ಯಾನೇಜ್ಮೆಂಟ್? ಎಲ್ಲರನ್ನೂ ಆಡಿಸಿದ್ದಾಯ್ತಲ್ಲಪ್ಪ. ನಾವು ಹೇಳ್ದಂಗೆ ಯಾರೋ ವಿಲ್ ಜಾಕ್ಸ್ ಅವನು ಆಡಿಸು, ಫರ್ಗುಸಿನ ಅವನು ಆಡಿಸು, ಎಲ್ಲವೂ ಆಡಿಸ್ಕೊತಾನು. ಅಯ್ಯೋ ದೇವ್ರೆ, ನಮ್ಮ ಬೌಲರ್ಸೇ 4 ಜನ 50 ಮಾಡೋರೆ ಅಂದರೆ ಹೊಡೆಸ್ಕೊಳ್ಳೋದ್ರಲ್ಲಿ. ಅವ್ರ ಕಡೆ ಅವ್ರು ಬಂದವ್ರಲ್ಲ, 19 ಬಾಲ್ಗೆ ಒಬ್ಬ 56, ಇನ್ನೊಬ್ಬ 19 ಬಾಲ್ಗೆ 66. ಅಯ್ಯೋ ದೇವ್ರೆ, ಟ್ರಾವಿಸ್ ಹೆಡ್ ಅಂದು ಅವನಿಗೆ ಮನಸ್ಸೋ ಇಚ್ಛೆ ಹೊಡೆದ್ನಪ್ಪ ನೆನ್ನೆ. ಮನಸ್ಸೋ ಇಚ್ಛೆ. ಪ್ರಾಕ್ಟೀಸ್ ಮ್ಯಾಚಲ್ಲೂ ಅಷ್ಟು ಹೊಡೆದಿರಲ್ಲ. ಹೊಟ್ಟೆವ್ರಿ ಅಲ್ವ ನಮಗೆ? ಸಂಕಟ ಆಗಲ್ವಾ? ಬೇಜಾರಾಗಲ್ವಾ? ಮ್ಯಾಚ್ ಇನ್ನೂ ಮುಗಿತಾ ಇರಲ್ಲ, ಇನ್ನೊಂದು 6 ಹೊಡಿತಾ ಇರ್ತಾನೆ, ಅವನು 4 ಹೊಡಿತಾ ಇರ್ತಾನೆ. ಅಷ್ಟೊತ್ತಿಗೆ ಫೋನ್ಗಳು ಸ್ಟಾರ್ಟ್. ಈ ಮುಂಬೈ ಫ್ಯಾನ್ಸ್, ಚೆನ್ನೈ ಫ್ಯಾನ್ಸ್, ಎತ್ತ ಮಗ ಮಾತಾಡಬೇಕು ಅಂತ. ಅಯ್ಯಪ್ಪ ಆಗಲ್ಲಪ್ಪ, ಸತ್ಯವಾಗ್ಲೂ ಹೇಳ್ತೀನಿ. ಈ ಥರ ದಾನಶೂರ ಕರುಣರಾಗ್ಬಿಟ್ರೆ ಯಾಕೆ? ಈ ಥರ ಹೊಟ್ಟೆ ಉರ್ಸಿದ್ರೆ ಯಾರು ಸ್ವಾಮಿ ಬದುಕ್ತಾರೆ? ಈ ಥರ ಫ್ಯಾನ್ಸ್ಗೊಂದು ಮರ್ಯಾದೆ ಕೊಡ್ರಪ್ಪ. RCB ಫ್ಯಾನ್ಸು RCB ಟೀಮ್ನ ಆರಾಧಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಇಷ್ಟೊಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅನ್ನುವ ಕಾರಣಕ್ಕೆ ಈ ಥರ ಅವಮಾನ ಮಾಡಬಾರ್ದು, ಈ ಥರ ಹೀನಾಮಾನ ಅವಮಾನ ಮಾಡಬಾರ್ದು. ಸ್ಟೇಡಿಯಮಿಂದ ಹೊರಗಡೆ ಬಂದು ಅಕ್ಷತಾ ಬೈಕ್ ತಂದು ನೋಡ್ತಾ ಇದ್ದೇವೆ ಕೂತ್ಕೊಂಡು. ಅಯ್ಯೋ ದೇವರೇ, ಅಯ್ಯೋಯ್ಯೋ, ನಮ್ಮ ಜನಕ್ಕೆ ಅದೆಷ್ಟು ಹೊಟ್ಟೆ ಹೊಡೆದ್ಬಿಟ್ಟೈತೆ ಅಂತಂದರೆ. ಆದರೂ ಕೆಲವರಿಗೆ ಇವತ್ತಿಗೂ ನಮ್ಮ RCB ಬರುತ್ತೆ ಫೈನಲ್, ಯಾವುದು ನಂಬಿರೋದು ನೋಡ್ರಿ ಹೆಂಗಿದೆ. ನಾನು ನೆನ್ನೆ ಹಾಕಿದ್ದೆ, ಈಗಲೂ RCB ಮ್ಯಾಚ್ ಗೆಲ್ತಾರೆ ಅಂತ ಅನಿಸುತ್ತಾ ಅಂತ ಅವ್ರು ಬ್ಯಾಟಿಂಗ್ ಮಾಡ್ಬೇಕಾರೆ. ಅವಾಗ ಕೆಳಗಡೆ ಒಂದು 100 ಜನ ಕಮೆಂಟ್ಸು. ಹ್ಞೂ ಅಣ್ಣ, ನನಗೂ ಅನ್ನಿಸ್ತಿದೆ, ಹ್ಞೂ ಅಣ್ಣ ಗೆಲ್ತಾರೆ, ಹ್ಞೂ ಸರ್ ಗೆಲ್ತಾರೆ, ಹ್ಞೂ ಸರ್ RCB ಅಂದರೆ ಬ್ಲೈಂಡಾಗಿ ನಂಬ್ತಾ ಇದ್ದೀವಿ RCB. ಇವಾಗ ಆಗಿದೆ 7 ಮ್ಯಾಚ್ ಹೋಗೇ ಆದ್ರೂ ಇವತ್ತಿಗೂ ಏನು ಗ್ಯಾರಂಟಿ ಅಂತಂದರೆ 6 ಮ್ಯಾಚ್ ಹೋಗಿ ಆಗಿದೆ ಅಲ್ವಾ, 6 ಮ್ಯಾಚ್ ಹೋಗಿ 1 ಗೆದ್ದು ಈಗಲೂ ಗ್ಯಾರಂಟಿ ಇದೆ. 7 ಹೊಡೆದು ರನ್ ರೇಟ್ ಹೈಯೆಸ್ಟಲ್ಲಿ ಬಂದು ಕಪ್ ಹೊಡ್ಕೊಂಬಂದ್ಬಿಡ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದಾರೆ ನಮ್ಮ RCB ಫ್ಯಾನ್ಸ್, ನಾನು ಸೇರಿದಂತೆ. ನನಗೂ ಒಂದು ಬ್ಲೈಂಡ್ ಆಗಿದೆ, ಇಲ್ಲ ಗೆಲ್ತಾರೆ.
ನಾವೇನು ಮೂರ್ಖರೋ ಅಥವಾ ಅವರು ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಕಷ್ಟ. ಯಾರೂ ಸಹಿತ ಈ ಲೆವೆಲ್ ಅವಮಾನ ಸಹಿಸ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಮೋರ್ ಓವರ್ ಕ್ರಿಕೆಟ್ನ ಇತಿಹಾಸ T20 ಇತಿಹಾಸದಲ್ಲೇ ಇಂಥದ್ದೊಂದು ಸಾಧನೆ ಮಾಡಿರುವ ನಮ್ಮ ಹೆಮ್ಮೆಯ RCB ತಂಡಕ್ಕೆ ನಮೋ ನಮಃ. ಹೊಡಿಸ್ಕೊಂಡು ಆಮೇಲೆ ಕಷ್ಟಪಟ್ಟು ಹೊಡೆಯೋದಕ್ಕೂ ಪ್ರಯತ್ನಪಟ್ಟು DK ಸೆಲ್ಯೂಟ್. ಉಳಿದ ಎಲ್ಲ ಬೇರೆ DKಗಳಿಗೂ ಸೆಲ್ಯೂಟ್ ಆಗಲಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.